ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೀರೆಕಾಯಿ ಇಂದ ಮಾಡುವ ಸಿಂಪಲ್ ಆದ ಸಾಂಬಾರ್ ರೆಸಿಪಿ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ ಈ ಸಾಂಬಾರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೊದಲಿಗೆ ಒಂದು ಬೌಲ್ನಲ್ಲಿ ತೊಗರಿ ಬೇಳೆನ ತಗೊಂಡಿದ್ದೀನಿ. ಇದನ್ನು ಒಂದು 2 ಸಾರಿ ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡೋಣ. ವಾಶ್ ಮಾಡಿದ ಆದಮೇಲೆ ನೀವಿಲ್ಲಿ ನೋಡ್ಬೋದು, ತೊಗರಿ ಬೇಳೆ ಮುಳುಗುವಷ್ಟು ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀರಿನ ಪ್ರಮಾಣ ಜಾಸ್ತಿ ಮಾಡೋದು ಬೇಡ. ಇದಕ್ಕೆ 1/4 ಚಮಚ ಅರಿಶಿಣದ ಪೌಡರ್, ಹಾಗೆ ನಾವು ಕಟ್ ಮಾಡಿರುವಂಥ ಹೀರೆಕಾಯಿನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ 1 ಗಂಟು ಬೆಳ್ಳುಳ್ಳಿಯನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ 3 ಮೀಡಿಯಮ್ ಸೈಜ್ನ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಅದೇ ಥರ 2 ಮೀಡಿಯಮ್ ಸೈಜ್ ಟೊಮೊಟೊ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನಕಾಯಿ, ಹಾಗೆ ಕೊತ್ತಂಬರಿಯ ಸೊಪ್ಪು, ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಆದಮೇಲೆ 1-2 ಬಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರಿನ ಪ್ರಮಾಣ ಇಲ್ಲಿ ಕಡಿಮೆನೇ ಇರಲಿ, ಯಾಕಂದರೆ ನೆಕ್ಸ್ಟು ಕುಕ್ಕರ್ ಕೂಗಿದಾದಮೇಲೆ ಸ್ಮ್ಯಾಶ್ ಮಾಡೋದಕ್ಕೆ ನಿಮಗೆ ನೀರಿನ ಪ್ರಮಾಣ ಜಾಸ್ತಿ ಇದ್ದಷ್ಟು ಕಷ್ಟವಾಗುತ್ತೆ. ಇದೆಲ್ಲ ಆದಮೇಲೆ ಕುಕ್ಕರ್ ಹೆಡ್ನ ಕ್ಲೋಸ್ ಮಾಡಿ ಒಂದು 3 ಬಾರಿ ವಿಸಿಲ್ ಬರುವ ತನಕ ಬಾಯ್ಲ್ ಮಾಡ್ಕೊಳ್ಳಿ. ಕುಕ್ಕರ್ ವಿಸಿಲ್ ಆದಮೇಲೆ ಆರಿದಾದಮೇಲೆ ಕುಕ್ಕರ್ ಹೆಡ್ಡನ್ನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಒಂದು 3 ವಿಸಿಲ್ಗೆ ಈ ಥರ ತರಕಾರಿಗಳೆಲ್ಲ ಬೆಂದಿದೆ. ಒಂದು ಸ್ಮ್ಯಾಶರ್ನಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡಾದ್ಮೇಲೆ ಈ ಥರ ಕಾಣಿಸುತ್ತೆ ಸಾರು. ಸ್ಮ್ಯಾಶ್ ಮಾಡಿದಾದಮೇಲೆ ನಿಮ್ಮ ಪ್ರಮಾಣದಲ್ಲಿ ಬೇಕಾಗಿರುವಷ್ಟು ನೀರನ್ನು ಆ್ಯಡ್ ಮಾಡಿ. ಈಗ ಇದಕ್ಕೆ ನಾನು ಒಗ್ಗರಣೆಯನ್ನು ಆ್ಯಡ್ ಮಾಡಿದ್ದೀನಿ. ಈ ಒಗ್ಗರಣೆಗೆ ತುಪ್ಪ, ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಹಿಂಗನ್ನು ಆ್ಯಡ್ ಮಾಡಿದ್ದೀನಿ. ಇದೇ ಸಮಯದಲ್ಲಿ ನೀವು ಈ ಸಾರಿಗೆ ಉಪ್ಪಿನ ಪ್ರಮಾಣ ಮತ್ತು ಖಾರದ ಪ್ರಮಾಣವನ್ನು ಚೆಕ್ ಮಾಡಿಕೊಳ್ಳಿ. ಸೊ ಖಾರ ಅಥವಾ ಉಪ್ಪೇನೋ ಕಡಿಮೆ ಅನಿಸುತ್ತೆ, ನೀವಿಲ್ಲಿ ಆ್ಯಡ್ ಮಾಡ್ಬೋದು. ತಿರ್ಗಾ ಇದನ್ನು ಒಂದು 2ರಿಂದ 5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡ್ತಾ ಹೋಗೋಣ. ನೋಡಿ, ಇದು ನಿಮ್ಮ ಹೀರೆಕಾಯಿಂದ ಸಿಂಪಲ್ ಆದ ಒಂದು ಸಾಂಬಾರ್ ರೆಸಿಪಿ. ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.